ವಿಶ್ವ ಮಾನವ ಸೇವೆ ಹಾಗೂ ಹಿರಿಯರ ಪುಣ್ಯಧಾಮ. ಬಂಧುಗಳೇ, ಯಾವುದೋ ಗುಡಿ ಗೋಪುರಗಳಿಗೆ ದಾನ ಮಾಡಿದರೆ ಪುಣ್ಯವೂ ಸಿಗದು, ಇತ್ತ ಸ್ವರ್ಗವೂ ಸಿಗದು. ಆದ್ದರಿಂದ ಇಂತಹ ನೊಂದ ಮನಸ್ಸುಗಳಿಗೆ ದಾನ ಮಾಡಿದರೆ ಅದುವೇ ಮಹಾದಾನ, ಶ್ರೇಷ್ಠ ದಾನ ಹಾಗೂ ಮಾನವರಾಗಿ ಹುಟ್ಟಿದ್ದಕ್ಕೂ ಸಾರ್ಥಕ. ಆದ್ದರಿಂದ ಬನ್ನಿ, ಇಂತಹ ಬಡವರ ಬದುಕಿಗಾಗಿ ಕಟ್ಟೋಣ ನಾಡೊಂದ. ಮಿಸಸ್ ಪೂರ್ಣಿಮಾ ಅಂತೇಳಿ ನಾನು ಎಲ್ಲ ರೀತಿ ಕೆಲಸಗಳನ್ನ ಮಾಡಿ, ಸೊ ನಾನು ಎಲ್ಲೋ ಒಂದು ಕಡೆ ಇವತ್ತಿನ ದಿನ ಒಳಗಡೆ ನಿರ್ಗತಿಕರು ಇದ್ದಾರೆ, ನಿರಾಶ್ರಿತರಿದ್ದಾರೆ, ಆಶ್ರಯ ಇಲ್ಲದವರು ಇದ್ದಾರೆ, ಆರೈಕೆ ಅವ್ರಿಗೆ ಸಿಗದೇ ಇರುವಂಥವ್ರು ಇದ್ದಾರೆ. ಆ ಒಂದು ಸ್ಟೇಜಿಗೆ ನಾನು ಬರ್ತಾ ಇದ್ದೆ ಸತ್ಯ ಹೇಳ್ಬೇಕಂದ್ರೆ. ಅವಾಗ ಅನ್ಸೋದು, ರಸ್ತೆ ಬದಿನಲ್ಲೆಲ್ಲ ನೋಡಿದಾಗ ನನಗೆ ಅನ್ಸೋದು, ಇವರೆಲ್ಲ ಯಾಕೆ ಹಿಂಗಿರ್ತಾರೆ. ನಾನು ಎಲ್ಲೋ ಒಂದು ಕಡೆ ಆ ಸ್ಟೇಜ್ಗಳಿಗೆ ಬರ್ತಾ ಇದ್ದೀನಿ ಅಂತ ಅನ್ನಿಸ್ದಾಗ ನನಗೆ ಅಲ್ಲಿ ಇರ್ತಕ್ಕಂಥ ಅಪ್ಪ ಅಮ್ಮ ಇಬ್ಬರು ತೀರ್ಕೊಂಡ್ರು. ಆ ಅಪ್ಪ ಅಮ್ಮ ತೀರ್ಕೊಂಡಾಗ ಅನ್ನಿಸ್ತು, ಆ್ಯಕ್ಚುಲಿ ನಾನು ಸತ್ಯ ಹೇಳ್ಬೇಕಂದ್ರೆ ನಾನು ಅಪ್ಪ ಅಮ್ಮನ್ನೇ ಸಾಕ್ದವನಲ್ಲ ಮೊದಲನೇದಾಗಿ. ಆಗ ನನಗನ್ಸಿದ್ದು, ಅಪ್ಪ ಅಮ್ಮ ಇಬ್ರು ಕಳ್ಕೊಂಡ ಮೇಲೆ ಎಲ್ಲಾದರೂ ಒಂದಿಬ್ರು ಅಪ್ಪ ಅಮ್ಮನ ಥರ ಸಾಕಬೇಕು ಅಂತೇಳಿ ಪ್ರಾರಂಭಿಸಿದಂಥ ಸಂಸ್ಥೆ ಇದು. ಇವತ್ತಿಗೆ ಈಗ ನೀವು ಲೆಕ್ಕ ಹಾಕೊಂಡಂಗೆ 53 ಜನ ಅಲ್ಲಿ ಇದ್ದಾರೆ. ಇದು ಆ ಪರಿಸ್ಥಿತಿ ನನಗೆ ಬರ್ತಾ ಇದೆ ಅಂದಾಗ ನನ್ನೊಟ್ಟಿಗೆ ಯಾರಾದರೂ ಇರಬೇಕು. ಹಿಂದೆ ಒಮ್ಮೆ ಅಪ್ಪ ಅಮ್ಮನ್ನೇ ನೋಡ್ಕೊಳ್ದೇ ಇಲ್ದಿರ ಅಂತವ್ರು ಈಗ ಅವರೇ ತಾವೇ ಮುಂದೆ ಬಂದು ಆಶ್ರಮ ಕಟ್ಟಿ 4 ವರ್ಷದಿಂದ ನಡೆಸ್ಕೊಂಡು ಬಂದಿರೋದು. ನಿಮ್ಮ ಅನುಭವ ಸರ್ ಹೇಗಿತ್ತು? ಅನುಭವ ಅಂದರೆ, ಪ್ರಾರಂಭ ಮಾಡಿದಾಗ ನನಗೆ ಬಹಳ ಹಿಂಸೆ ಅನ್ನಿಸ್ತಾ ಇತ್ತು ಸರ್. ಒಬ್ಬಿಬ್ರು ಇದ್ದಾಗಲೇ ಸಾಕೋದು ಕಷ್ಟ ಆಗ್ತಾ ಇತ್ತು. ಇವತ್ತಿಷ್ಟು ಜನನ ನಾನು ಸಾಕ್ತಾ ಇದ್ದೀನಿ ಅಂದರೆ ನನಗೆ ಇನ್ನೂ ಒಂದಷ್ಟು ಜನ ಸಾಕಬೇಕು ಅನ್ನೋವಂಥ ಆಸೆ ಮತ್ತು ನನ್ನ ಮನಸ್ಥಿತಿ ಇದೆ ಸರ್. ಯಾಕಪ್ಪ ಅಂತ ಅಂದರೆ, ಮೊದಲು ಕಷ್ಟ ಆಗ್ತಾಯಿತ್ತು. ಇವತ್ತಿನ ದಿನ ಜನಗಳು ನನಗೆ ಒಂಥರ ಖುಷಿ ಪಡಿಸೋದು, ಶಬಾಷ್ ಅನ್ನುವಂಥದ್ದು, ನೀವು ಮಾಡುವಂಥ ಕೆಲಸ ದೇವ್ರು ಮೆಚ್ಚುವಂಥ ಕೆಲಸ ಮಾಡ್ತಾ ಇದ್ದೀರಾ ಅನ್ನುವಂಥ ಏನು ಸಪೋರ್ಟಿಂಗ್ ಮಾಡ್ತಾರಲ್ಲ, ಆ ಒಂದು ಕಾರಣಕ್ಕೆ ಇನ್ನೂ ಒಂದಷ್ಟು ಜನ ಸಾಕಬೇಕು ಅನ್ನೋದು. ಈಗ ಇರುವಷ್ಟು ಜಾಗದಲ್ಲಿ ಇಂಥ ಒಂದು ಪವರ್ ಕೋಟ್ ಶೀಟಿಂಗು ಇದನ್ನು ಮಾಡಿಕೊಂಡು ನಾನು ಬಡ ಆಶ್ರಮ ಅಂತೇಳಿ ಬಡ ಜನತೆನ ಸಾಕ್ತಾ ಇರುವಂಥದ್ದು. ಸರ್, ನಾನು ಇಲ್ಲಿ ಮೇನ್ ಪಾಯಿಂಟ್ ನನಗೆ ಅಟ್ರಾಕ್ಟಿವ್ ಆಗಿ ಏನಿದೆ ಅಂತ ಅಂದರೆ, ಬಡವರ ಬದುಕಾಗಿ ಕಟ್ಟೋಣ ಒಂದು ಸಮಾಜ ಅಂತ ಒಂದಿದೆ. ಅದು ಯಾವ ರೀತಿ ನಿಮ್ಗೆ ಅದು ಮೈಂಡ್ ಸೆಟ್ ಬಂತು? ಅದು ಮಾಡಿದ್ರಿ ಅಂತ? ಆ್ಯಕ್ಚುಲಿ ಸರ್, ನಾನು ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿದ್ದೆ. ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ಇದ್ದಾಗ ನನಗೆ ಕೆಲವರು ಬೆಳೆದಿರುವಂಥವ್ರು ಕೆಲವು ಅವಮಾನಗಳನ್ನ ಸಹಿಸ್ಕೊಂಡು, ಅದಾದ ಮೇಲೆ ಮುತ್ತಪ್ಪರಯ್ಯವರು ಒಂದು ಸಂಘಟನೆ ಕಟ್ಟಿದ್ರು. ಅವತ್ತಿಗೆ 16 ಜನ ಅವ್ರ ಹತ್ರ ಹೋಗಿ ಮಾತುಕತೆ ಮಾಡಿ ನಾವು ಒಂದು ಸಂಘಟನೆ ಕಟ್ತೀವಿ ಅಂದಾಗ ಕರ್ನಾಟಕ ಕ್ರಾಂತಿಕಾರಿ ವೇದಿಕೆ ಅನ್ನುವಂಥ ಒಂದು ಸಂಘಟನೆ ಕಟ್ಕೊಟ್ರು. ಯಾರು? ಮುತ್ತಪ್ಪರಯ್ಯವರು. ಸೊ ಆ ಸಂಘಟನೆ ಬೆಳೀತಾ 1-2 ತಿಂಗಳ ಕಾಲ ಅಷ್ಟೇ. ಅದಾದಮೇಲೆ ಕೆಲವು ಮಹಿಳೆಯರು ಪ್ರಶ್ನೆಗಳನ್ನ ಮಾಡಿದ್ರು ಮುತ್ತಪ್ಪರಯ್ಯವರಿಗೆ. ಏನಪ್ಪ ಅಂದರೆ, ಅಣ್ಣ, ನೀವು ಕ್ರಾಂತಿಯಿಂದನೇ ಬಂದವರು, ಸಂಘಟನೆ ಕೂಡ ಕ್ರಾಂತಿ ಹೆಸರೇ ಇದೆ, ಹಾಗಾಗಿ ಹೆಸರು ಬದಲಾಗಬೇಕು. ಆಗ ಜಯ ಕರ್ನಾಟಕ ಅಂತ ಆಯಿತು. ಅದೇ ಸಂಘಟನೆ ಜಯ ಕರ್ನಾಟಕ ಆಯಿತು. ಆ ಜಯ ಕರ್ನಾಟಕ ಸಂಘಟನೆಯಲ್ಲಿ ಹಲವಾರು ಹುದ್ದೆಗಳನ್ನ ಪಡ್ಕೊಂಡು, ಎಲ್ಲೋ ಒಂದು ಕಡೆ ನನ್ನ ಮನಸ್ಥಿತಿಗೆ ನೋವು ಅನ್ನಿಸ್ದಾಗ ನಾನು ಕರ್ನಾಟಕ ವಿಶ್ವ ಮಾನವ ಸೇನೆ ಅನ್ನುವಂಥ ಒಂದು ಸಂಘಟನೆನ ಸ್ವಂತ ನಾನೇ ಸಂಸ್ಥಾಪಕ ರಾಜ್ಯಾಧ್ಯಕ್ಷನಾಗಿ ಕಟ್ಕೊಂಡೆ. ಹಾಗೆ ಅನ್ನಿಸ್ತು, ಏನಾದರೂ ಮಾಡ್ಬೇಕಂದ್ರೆ ನಾನು ಈಗ ಪ್ರಾರಂಭದಲ್ಲೇ ಹೇಳಿದ್ನಲ್ಲ, ನನ್ನ ಒಂದು ಜೀವನ, ನನ್ನ ಒಂದು ಬದುಕು ತುಂಬ ಬಡತನಕ್ಕೆ ಇಳಿದಾಗ, ಮತ್ತು ಅದಾದಮೇಲೆ ತಗೊಂಡಂಥ ನಿರ್ಧಾರ, ನಮ್ಮ ತಂದೆ ತಾಯಿ ಯಾರನ್ನೂ ಸಾಕದೆ ಅದಾದ ನಂತರ ತಗೊಂಡಂಥ ನಿರ್ಧಾರಗಳೇನಿದ್ದೋ, ಆಗ ಬಡವರ ಬದುಕಿಗಾಗಿ ಕಟ್ಟೋಣ ನಾಡೊಂದ ಅಂದರೆ ಈಗ ಬಡತನ ಇದೆ, ಅವರಿಗೆ ನಮ್ಮ ಕೈಲಾದಷ್ಟು ಸಹಾಯನ ನಾವು ಮಾಡೋಣ ಅನ್ನೋವಂಥ ನಿಟ್ಟಿನಲ್ಲಿ ಅದೊಂದು ಸ್ಲೋಗನ್ನ ಆಯ್ಕೆ ಮಾಡಿಕೊಂಡೆ. ಬಡವರ ಬದುಕಿಗಾಗಿ ಕಟ್ಟೋಣ ನಾಡೊಂದ ಅಂತ ಇವತ್ತಿಗೂ ಕೂಡ ಅದು ಉಪಯೋಗಿಸ್ತಾ ಇದ್ದೀನಿ. ಬಡವರ ಬದುಕು ತುಂಬ ಅಟ್ರಾಕ್ಟಿವ್ ಆಗಿದೆ ಪ್ರತಿಯೊಂದು ಕಡೆ ಅದು. ಹೌದು ಸರ್, ಯಾಕೆಂದರೆ ನಾನು ಮಾಡ್ತಾ ಇರೋದು ಅದೇ ಕೆಲಸ. ಮತ್ತು ಇಲ್ಲಿರ್ತಕ್ಕಂಥವ್ರು ಬಡವರೇ, ನನ್ನ ಸೇವೆನೂ ಬಡತನದಲ್ಲೇ ಸಾಗ್ತಾ ಇದೆ. ಹಾಗಾಗಿ ಆ ಒಂದು ನಿಟ್ಟಿನಲ್ಲಿ ಬಡವರ ಬದುಕಿಗಾಗಿ ಕಟ್ಟೋಣ ನಾಡೊಂದ ಅನ್ನುವಂಥದ್ದು ಇವತ್ತುವರೆಗೂ ನನ್ನ ಸಂಘಟನೆ ಆಗಿರ್ಬೋದು ಮತ್ತು ನಮ್ಮ ಒಂದು ಟ್ರಸ್ಟ್ ಆಗಿರ್ಬೋದು, ಎರಡಕ್ಕೂ ಅದೇ ಸ್ಲೋಗನ್ನ ಇಟ್ಕೊಂಡಿದ್ದೀನಿ.